ನೋಡಿ, ಇಡೀ ದೇವೇಗೌಡರ ಕುಟುಂಬಸ್ಥರು ಬಂದಿದ್ದಾರೆ. ಅವ್ರ ಮಗಳಿದ್ದಾರೆ ಮತ್ತು ಎಚ್ ಡಿ ರೇವಣ್ಣ ಇದ್ದಾರೆ. ಸಾರ್ವಜನಿಕರ ಅಂತಿಮ ದರ್ಶನ ನಡೀತಾ ಇದೆ. ಅಲ್ಲಿ ಸಾಂತ್ವನ ಹೇಳ್ತಾ ಇದ್ದಾರೆ ಅವರ ಪುತ್ರಿ ಅನಸೂಯ. ಬೆಳಗ್ಗಿಂದಲೂ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ರೇವಣ್ಣ ಅವ್ರಿಗೆ ಅಳು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಆ ಅಳು ಮುಖ ಹಾಗೇ ಇದೆ ಅವ್ರಿಗೆ. ಭಾಳ ಪ್ರೀತಿ ಅವ್ರಿಗೆ. ಅಲ್ಲಿ ಹಿಂದೆ JDS ಹಾಗೆ BJP ನಾಯಕರು ಕೂಡ ಬಂದಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೂಡ ಬರ್ತಾ ಇದ್ದಾರೆ. ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಚೆನ್ನಮ್ಮನವ್ರಿಗೆ. ರೇವಣ್ಣ ಅವರು ಈಗ ಬದುಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರ ತಾಯಿ ಚೆನ್ನಮ್ಮ. ಆ್ಯಸಿಡ್ ದಾಳಿ ಆಗಿತ್ತು 2001ರಲ್ಲಿ, ನಿಮಗೆಲ್ಲ ಗೊತ್ತಿರ್ಬೋದು. ಭವಾನಿ ರೇವಣ್ಣವ್ರಿಗೂ ಕೂಡ ಸ್ವಲ್ಪ ತಗುಲಿತ್ತು. 21 ವರ್ಷ ನರಕ ಅನುಭವಿಸಿದ್ರು ಚೆನ್ನಮ್ಮನವರು. 2 ತಿಂಗಳು ಕೋಮಾದಲ್ಲಿದ್ದರು. ಪ್ರಜ್ಞೆನೇ ಇರಲಿಲ್ಲ ಅವ್ರಿಗೆ. ಈಗ ಕುಟುಂಬಸ್ಥರು ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಮುಂದೆ ನೆರೆದಿದ್ದಾರೆ ಮತ್ತು ಅಲ್ಲಿ ಕೆಲ ವಿಧಾನಗಳನ್ನು ಅಂದರೆ ಪೂಜೆಗಳನ್ನು ಮಾಡಬೇಕಾಗುತ್ತೆ. ಈಗ 12 ಗಂಟೆ ನಂತರ ಅಂತಿಮ ಯಾತ್ರೆ ಕೂಡ ಶುರುವಾಗುತ್ತೆ. ಹರದನಹಳ್ಳಿವರೆಗೂ ಕೂಡ 20 ಕಿಲೋಮೀಟರ್ ಸಾಗಿ ಅಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಭಾಳ ದೊಡ್ಡ ಅಭಿಮಾನಿ ಬಳಗ. ಹಾಸನ ಅಂತ ಬಂದಾಗ ದೇವೇಗೌಡರನ್ನ, ಆ ಕುಟುಂಬವನ್ನು ಗೌರವದಿಂದ ಪ್ರೀತಿಯಿಂದ ನೋಡುವಂಥ ಜನರು ಬಹಳ ಇದ್ದಾರೆ. ಪಕ್ಷವನ್ನು ಪಕ್ಕಕ್ಕಿಟ್ಟು ನಾವು ನೋಡೋದಾದರೆ, ಪಕ್ಷ ಏನೇ ಇರ್ಬೋದು, ಆದರೆ ಆ ಕುಟುಂಬದ ಮೇಲೆ, ಆ ಚೆನ್ನಮ್ಮನವ್ರ ಮೇಲೆ ಇರುವಂತಹ ಆ ಗೌರವ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾರ್ವಜನಿಕರ ಹೃದಯದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವ್ರ ಮನಸ್ಸನ್ನು ಗೆದ್ದಿದ್ದಾರೆ ಚೆನ್ನಮ್ಮನವರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಈ ಜನಸಂಖ್ಯೆ ಇದೆಯಲ್ವಾ, ಅಲ್ಲೇನು ಜನ ಬರ್ತಾ ಇದ್ದಾರೆ, ಒಂದು ಚೂರು ಕಡಿಮೆ ಆಗಿಲ್ಲ. ಬೆಂಗಳೂರಿನಿಂದ ಹೊಳೆ ನರಸೀಪುರದವರೆಗೂ ಕೂಡ ಅದು ಹಾಗೇ ಇದೆ. ಚೆನ್ನಮ್ಮನವರ ಆ ತ್ಯಾಗ, ಅವರ ಆ ಆತ್ಮಸ್ಥೈರ್ಯ ಆಗಿರ್ಬೋದು, ದೇವೇಗೌಡರಿಗೆ ಅವರಿದ್ದಂಥ ಒಂದು ಬೆಂಬಲ ಇರ್ಬೋದು, ಇದೆಲ್ಲವೂ ಕೂಡ ಕಾರಣ ಆಗುತ್ತೆ. ಆ ಮಾತೆ, ಆ ತಾಯಿ ಏನಿದ್ದಾರೆ, ಅವರು ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಿದ್ದಾರೆ. ಯಾವ ರಾಜಕಾರಣಿಗಳ ಸಂಬಂಧಿಕರಿಗೆ ಇಷ್ಟು ಗೌರವ ಸಿಕ್ಕಿದ್ದು ಖಂಡಿತವಾಗ್ಲೂ ಯಾರೂ ನೋಡಲಿಕ್ಕಿಲ್ಲ, ಮುಂದೇನೂ ಕೂಡ ಆಗಲ್ಲ. ರಾಜಕಾರಣಿಗಳ ಧರ್ಮಪತ್ನಿ ವಿಧಿವಶರಾದಾಗ ಸಹಜವಾಗಿಯೇ ವಿಧಿವಶರಾಗಿದ್ದಾರೆ ಅಥವಾ ಮೃತಪಟ್ಟಿದ್ದಾರೆ ಅಂತೇಳಿ ವಿಚಾರಗಳು ಕಿವಿಗೆ ಬಡಿಯುತ್ತೆ ಅಷ್ಟೇ. ಆದರೆ 2-3 ದಿನ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಕೊಟ್ಟು ದೊಡ್ಡ ಮಟ್ಟದ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲೂ ಕೂಡ ಚೆನ್ನಮ್ಮನವ್ರನ್ನ ಜನರು ನೆನೆಯುವಂತಾಗಬೇಕು ಅಂತ ಆ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಅವರು. ಹರದನಹಳ್ಳಿ ಇಡೀ ದೇಶವೇ ಆ ಕಡೆ ನೋಡುತ್ತಂತಂದರೆ ಕಾರಣ ದೇವೇಗೌಡರು, ಅವರು ಹುಟ್ಟೂರು. ಪಕ್ಕದಲ್ಲೇ ಮುತ್ತಿಗೆ ಹಿರೇಹಳ್ಳಿ ಇದೆ, ಅದು ಚೆನ್ನಮ್ಮನವರ ಹುಟ್ಟೂರು. ಅಲ್ಲಿ ಅವರು ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ, ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರೆ, ಶಾಲೆಗಳನ್ನು ಕಟ್ಟಿಸಿದ್ದಾರೆ, ಸಮಾಜಮುಖಿ ಕಾರ್ಯಗಳನ್ನು ಮಾಡಿಸಿದ್ದಾರೆ. ನೋಡಿ, ಅವ್ರ ಸಹೋದರಿ ಮತ್ತು ರೇವಣ್ಣ ಅವರು ಸಮಾಧಾನ ಮಾಡ್ತಿದ್ದಾರೆ. ನೋಡಿ, ಅವ್ರ ಸಹೋದರಿ ದೇವೇಗೌಡರ ಪುತ್ರಿಯವರು ಮತ್ತು ಕೆಲವೊಂದಿಷ್ಟು ನಿರ್ಧಾರಗಳನ್ನು ಮಾಡ್ತಿದ್ದಾರೆ. ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಹೇಗೆ ನಡೆದಿದೆ, ಮತ್ತೇನೇನು ಆಗಬೇಕು ಅಂಥೇಳಿ, ಯಾವ ರೀತಿ ವ್ಯವಸ್ಥೆಗಳಾಗಿದೆ ಅಂಥೇಳಿ ಕುಟುಂಬಸ್ಥರು ಚರ್ಚೆಗಳನ್ನು ಮಾಡ್ತಾನೆ ಇದ್ದಾರೆ. ಹೊಳೆ ನರಸೀಪುರದ ಎಚ್ ಡಿ ರೇವಣ್ಣ ಅವರ ನಿವಾಸದ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ರೈತಾಪಿ ವರ್ಗದವರು ಜಾಸ್ತಿ ಸಂಖ್ಯೆಯಲ್ಲಿ ಹರಿದು ಬರ್ತಾ ಇದ್ದಾರೆ. ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆದು ಭಾವಪೂರ್ಣಕ ವಿದಾಯಗಳನ್ನು ಹೇಳ್ತಿದ್ದಾರೆ. ಕೆಲವೊಬ್ಬರು ಕಣ್ಣೀರು ಹಾಕ್ತಿದ್ರಲ್ಲಿ. ಇಲ್ಲ, ಚೆನ್ನಮ್ಮನವ್ರು ನಾನು ಭಾಳ ಹತ್ತಿರದಿಂದ ನೋಡಿದ್ದೆ. 2-3 ವರ್ಷದ ಹಿಂದೆ ನಮ್ಮ ಊರಿಗೆ ಬಂದಿದ್ದರು ಅವರು. ಅಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದಿದ್ದರು. ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಾಗ ನಾನು ಮಾತಾಡ್ಸಿದ್ರು ಅವರು. ಯಾರೇ ಬೆಂಗಳೂರಿಗೆ ಬರಲಿ, ಪದ್ಮನಾಭನಗರಕ್ಕೆ ಯಾರೇ ಬಂದರೂ ಕೂಡ ಹರದನಹಳ್ಳಿಯವರು ಮತ್ತು ಹಾಸನದವರು, ಮುತ್ತಿಗೆಯವರು, ನಮ್ಮೂರವ್ರು ಇವರು ಅಂತ ಏನೋ ಒಂದು ಕೊಟ್ಟು ಕಳಿಸೋರು. ಊಟ ಮಾಡಿದ್ರಲ್ಲ ಅಂತಲ್ಲ ಊಟ ಹಾಕಿ ಕಳಿಸೋರು, ಪ್ರಸಾದ ಕೊಡೋರು, ಸೀರೆ ಕೊಟ್ಟು ಕಳಿಸೋರು. ಹೀಗೆ ಅಂತಹ ಗೌರವಯುತವಾಗಿ ಸಾರ್ಥಕ ಬದುಕು ನಡೆಸಿದಂಥವ್ರು ದೇವೇಗೌಡರು ಬರ್ತಾ ಇದ್ದಾರೆ. ದೇವೇಗೌಡರು ನೋಡಿ ಬಹಳ ಕುಗ್ಗಿ ಹೋಗಿದ್ದಾರೆ ರೀ ಅವರು. ಚೆನ್ನಮ್ಮನವರು ಕಾಲವಾದ ನಂತರದಲ್ಲಿ ದೇವೇಗೌಡರು ನೋಡೋಕ್ಕಾಗ್ತಾ ಇಲ್ಲ.
ಬಹಳ ನೊಂದು ಹೋಗಿದ್ದಾರೆ ಮಾಜಿ ಪ್ರಧಾನಿಗಳು. ಈಗ ಚೆನ್ನಮ್ಮನವರು ನಾನು ಬಿಟ್ಟು ಹೋದರು, ಧರ್ಮಪತ್ನಿ. ಸಹಜವಾಗಿಯೇ ಅದು ವಯಸ್ಸೆಷ್ಟೇ ಇರ್ಬೋದು, ಬಟ್ ಆ ಏಕಾಂತ ಕಾಡುತ್ತೆ. ನೋಡ್ತಾ ಇದ್ದೀವಿ ನಾವು ಮೊನ್ನೆಯಿಂದನೂ ಕೂಡ. 72 ವರ್ಷದ ದಾಂಪತ್ಯ ಜೀವನ ಅವ್ರದ್ದು, ತುಂಬು ಸಂಸಾರದ ಬದುಕು. ಈಗ ಅಂತಿಮ ಸಂಸ್ಕಾರದ ಸಿದ್ಧತೆಗಳು ಒಂದು ಕಡೆ ಆದರೆ, ಅಂತಿಮ ದರ್ಶನವೂ ಕೂಡ ಈಗ ಸಾರ್ವಜನಿಕರ ಪ್ರೀತಿಗೆ ಕಾರಣ ಆಗ್ತಾ ಇದೆ. ಬರ್ರ ಈ ಕಡೆ, ಅಡ್ಡ ಯಾಕೆ ನಿಂತಿದ್ದೀರಾ? ಜೋರು ಸರ್, ಸರ್, ಸರ್. ಸರ್, ಸರ್. ನೋಡಿದ್ರಾ?